ಕರ್ತನಲ್ಲಿ ಪ್ರೀತಿಯುಳ್ಳ ಜನರೇ, ನಿಮ್ಮೆಲ್ಲರಿಗೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರೀತಿಯ ವಂದನೆಗಳನ್ನು ತಿಳಿಸುವನಾಗಿದ್ದೇನೆ. ನಮ್ಮ ಈ ದಿನದ ಧ್ಯಾನಕ್ಕೆ ನಮಗೆ ಕೊಡಲ್ಪಟ್ಟಂಥ ಮುಖ್ಯ ವೇದ ಭಾಗದ ವಚನವು ಮತ್ತಾಯನು ಬರೆದ ಸುವಾರ್ತೆ 26ನೇ ಅಧ್ಯಾಯ 48ನೇಯ ವಚನ. ಇದಲ್ಲದೆ ಆತನನ್ನು ಈಡುಕೊಡುವವನು ಅವರಿಗೆ, ನಾನು ಯಾರಿಗೆ ಮುದ್ದಿಡುತ್ತೇನೋ ಅವನೇ ಆತನು, ಅವನನ್ನು ಹಿಡೀರಿ ಎಂದು ಗುರುತು ಹೇಳಿಕೊಟ್ಟನು ಎಂಬುವಂಥದ್ದೇ ಮುಖ್ಯವಾದಂಥ ಪ್ರಸ್ತಾಪ. ಯೂದನು ಯೇಸುವನ್ನು ಹಿಡಿದುಕೊಟ್ಟದ್ದು. ಯೂದನು ಯೇಸು ಸ್ವಾಮಿಯ 12 ಮಂದಿ ಶಿಷ್ಯರಲ್ಲಿ ಒಬ್ಬನಾಗಿ ಆರಿಸಲ್ಪಟ್ಟಂತಹ ವ್ಯಕ್ತಿಯಾಗಿದ್ದ. ಇವನು ಯೂದಾಯದ ಕೆರಿಯತ್ ಎಂಬ ಊರಿನಿಂದ ಬಂದಂತಹ ವ್ಯಕ್ತಿಯಾಗಿದ್ದ. ಯೇಸು ಸ್ವಾಮಿಯ ಉಳಿದ 11 ಮಂದಿ ಶಿಷ್ಯರು ಗಲಿಲಾಯ ಪ್ರಾಂತ್ಯದಿಂದ ಬಂದರೆ, ಇವನು ಕೆರಿಯತ್ ಎಂಬಂತಹ ಊರಿನಿಂದ ಬಂದು ಯೇಸು ಸ್ವಾಮಿಯ ಶಿಷ್ಯನಾಗಿ ಸೇರಿಸಲ್ಪಟ್ಟಿದ್ದನು. ಇವನ ಆಚಾರ ವಿಚಾರಗಳು, ಸಂಸ್ಕೃತಿಗಳು ಬೇರೆ ಶಿಷ್ಯರಿಗಿಂತ ಭಿನ್ನವಾಗಿತ್ತು. ಯೂದನ ಸ್ವಭಾವ ಬೇರೆಯ ಗುಣ ಲಕ್ಷಣಗಳಿಂದ ಕೂಡಿದ್ದಾಗಿತ್ತು. ಯೇಸು ಸ್ವಾಮಿ 12 ಮಂದಿ ಶಿಷ್ಯರನ್ನು ಆರಿಸಿಕೊಂಡು ಅವರಿಗೆ ಅಪೋಸ್ತಲರು ಎಂಬುದಾಗಿ ಹೆಸರು ನೀಡಿ ಅವರಿಗೆ ಆತ್ಮಿಕವಾದಂಥ ಅಧಿಕಾರವನ್ನು ನೀಡಿದನು. ಉಳಿದ ಎಲ್ಲ ಶಿಷ್ಯರಂತೆ ಯೂದನು ಕೂಡ ಯೇಸುವಿನಿಂದ ಆತ್ಮಿಕವಾದಂಥ ಅಧಿಕಾರವನ್ನು ಪಡೆದವನಾಗಿ ಸುವಾರ್ತೆ ಸಾರುವುದಕ್ಕೆ ಕಳುಹಿಸಲ್ಪಟ್ಟಂತಹ ವ್ಯಕ್ತಿಯಾಗಿದ್ದ. ಯೋಹಾನನು ಬರೆದ ಸುವಾರ್ತೆ 13ನೇ ಅಧ್ಯಾಯ 2ನೇಯ ವಚನ. ಅವರು ಊಟಕ್ಕೆ ಕೂತುಕೊಂಡಿದ್ದರು. ಅಷ್ಟರೊಳಗೆ ಸೈತಾನನು ಸೀಮೋನನ ಮಗನಾದ ಇಸ್ಕರಿಯೋತ ಯೂದನ ಮನಸ್ಸಿನಲ್ಲಿ ಯೇಸುವನ್ನು ಹಿಡಿದುಕೊಡಬೇಕೆಂದು ಆಲೋಚನೆಯನ್ನು ಹುಟ್ಟಿಸಿದನು. ಒಬ್ಬ ವ್ಯಕ್ತಿ ಸೈತಾನನಿಗೆ ಒಳಗಾದಾಗ ಅವನು ಏನೆಲ್ಲ ಮಾಡುತ್ತಾನೆ ಎಂಬುದಕ್ಕೆ ಈ ದಿವಸದ ವಾಕ್ಯ ಭಾಗ ನಮಗೆ ತಿಳಿಸುವಂಥದ್ದಾಗಿದೆ. ಮತ್ತಾಯನು ಬರೆದ ಸುವಾರ್ತೆ 26ನೇ ಅಧ್ಯಾಯ 15ನೇ ವಚನ. ಯೂದನು ಹಣದ ಆಶೆಯುಳ್ಳವನಾದ್ದರಿಂದ ಮಹಾಯಾಜಕರ ಬಳಿಗೆ ಹೋಗಿ, ನಾನು ಯೇಸುವನ್ನು ಹಿಡಿದುಕೊಟ್ಟರೆ ನನಗೇನು ಕೊಡುತ್ತೀರಿ ಎಂಬುದಾಗಿ ಕೇಳುತ್ತಾನೆ. ಅದಕ್ಕೆ ಮಹಾಯಾಜಕರು ಅವನಿಗೆ 30 ರೂಪಾಯಿಯನ್ನು ತೂಗಿಕೊಟ್ಟರು ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸುತ್ತದೆ. ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯನ್ನು ಹಿಡಿದುಕೊಡುತ್ತಾನೆ ಎಂಬುದಾಗಿ ನಾವು ಆಲೋಚನೆ ಮಾಡುವಾಗ ಹಿಡಿದುಕೊಡುವಂಥವರ ಗುಣಲಕ್ಷಣಗಳನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಅವರ ಬಗ್ಗೆ ಎಲ್ಲ ಮಾಹಿತಿ ಇರುತ್ತದೆ. ಇದಕ್ಕೆ ನಮಗೆ ಒಳ್ಳೆಯ ಉದಾಹರಣೆ ಯೋಹಾನನು ಬರೆದ ಸುವಾರ್ತೆ 18ನೇ ಅಧ್ಯಾಯದಲ್ಲಿ ಗುಣಲಕ್ಷಣಗಳು ಬರೆಯಲ್ಪಟ್ಟಿದೆ. ನಮ್ಮನ್ನು ಯಾರಾದರೂ ಹಿಡಿದುಕೊಟ್ಟರೆ ನಮ್ಮ ಬಗ್ಗೆ ಅವರಿಗೆ ಸಂಪೂರ್ಣವಾದಂಥ ಮಾಹಿತಿ ಇರುತ್ತದೆ. ಸಮಯ ಸಂದರ್ಭವನ್ನು ಅವರು ನೋಡುತ್ತಿರುವಂತಹ ವ್ಯಕ್ತಿಗಳಾಗಿರುತ್ತಾರೆ. ನಮ್ಮ ಬಗ್ಗೆ ಚಲನವಲನಗಳು, ನಾವು ಹೋಗುವಂತಹ ಬರುವಂತಹ ಸಮಯಗಳನ್ನು ಗಮನಿಸುತ್ತಾ ಇರುತ್ತಾರೆ. ಅದೇ ರೀತಿಯಲ್ಲಿ ಯೇಸು ಸ್ವಾಮಿ ಗೆತ್ಸೆಮನೆಯ ತೋಟದಲ್ಲಿದ್ದದ್ದು ಯೂದನಿಗೆ ಗೊತ್ತಿತ್ತು. ಯೇಸು ಸ್ವಾಮಿ ಆಗಾಗ ವಾಡಿಕೆಯ ಪ್ರಕಾರ ಗೆತ್ಸೆಮನೆಯ ತೋಟಕ್ಕೆ ಹೋಗಿ ಪ್ರಾರ್ಥಿಸುತ್ತಾ ಇದ್ದನು. ಮತ್ತು ಇಂತಹ ಮನಸ್ಥಿತಿಯುಳ್ಳವರು ಏನೇ ಮಾಡಿದರೂ ಇವರು ಒಬ್ಬಂಟಿಗರಾಗಿ ಮಾಡುವುದಿಲ್ಲ, ಬದಲಾಗಿ ಒಂದು ಗುಂಪಿನಲ್ಲಿ ಇವರು ತಮ್ಮ ಕಾರ್ಯವನ್ನು ಸಾಧಿಸುತ್ತಾರೆ. ಉದಾಹರಣೆಗೆ, ಯೂದನು ಸಿಪಾಯಿಗಳ ಪಟಾಲಮನ್ನು ಮಹಾಯಾಜಕರು ಮತ್ತು ಓಲೇಕಾರರ ಗುಂಪಿನಲ್ಲಿ ತನ್ನನ್ನು ತಾನು ಗುರುತಿಸಿಕೊಂಡಿದ್ದನು. ಮತ್ತೊಂದು ಇವರ ಗುಣಲಕ್ಷಣಗಳು, ಇವರು ಯಾವಾಗಲೂ ನಮ್ಮನ್ನು ದ್ವೇಷಿಸುವವರ ಅಥವಾ ನಮ್ಮನ್ನು ವಿರೋಧಿಸುವವರ ಗುಂಪಿನಲ್ಲಿ ಅವರ ಸಂಗಡ ಯಾವಾಗಲೂ ಇರುತ್ತಾರೆ. ಉದಾಹರಣೆಗೆ, ಶಾಸ್ತ್ರಿಗಳು, ಫರಿಸಾಯರು ಯೇಸು ಸ್ವಾಮಿಯನ್ನು ದೂಷಣೆ ಮಾಡ್ತಾ ಇದ್ದರು, ದ್ವೇಷಿಸುತ್ತಾ ಇದ್ದರು. ಅಂಥವರ ಗುಂಪಿನಲ್ಲಿ ಯೂದನು ಕಾಣಿಸಿಕೊಂಡಿದ್ದನು. ಮತ್ತೊಂದು ಗುಣಲಕ್ಷಣ, ನಮ್ಮನ್ನು ಹಿಡಿದುಕೊಡುವವರು ಯಾವಾಗಲೂ ನಮ್ಮ ಸಹಪಾಠಿಗಳೇ ಅಥವಾ
ಯಾವುದಾದರೂ ಒಂದು ಸಂದರ್ಭದಲ್ಲಿ ನಮ್ಮಿಂದ ಸಹಾಯ ಪಡೆದಂತಹ ವ್ಯಕ್ತಿಗಳೇ ಆಗಿರುತ್ತಾರೆ. ಉದಾಹರಣೆಗೆ ಯೇಸು ಸ್ವಾಮಿ ಯೂದನಿಗೆ ಕರ್ತನ ರಾತ್ರಿ ಭೋಜನದ ಸಮಯದಲ್ಲಿ ತುತ್ತನ್ನು ಅದ್ದಿ ನೀಡಿದಂಥ ವಿಚಾರವನ್ನು ನೆನಪು ಮಾಡಿಕೊಳ್ಳಬಹುದು. ಮತ್ತೊಂದು ಗುಣಲಕ್ಷಣ, ಎಂಥದ್ದೇ ಆದರೂ ಇವರ ನಿರ್ಧಾರ ಬದಲಾಗುವುದಿಲ್ಲ. ಉದಾಹರಣೆಗೆ ಪೇತ್ರನು ಯೇಸು ಸ್ವಾಮಿಯನ್ನು ಹಿಡಿದುಕೊಡಲು ಬಂದಾಗ ಮಲ್ಕನ ಕಿವಿಯನ್ನು ಕತ್ತರಿಸುವಾಗ ಯೇಸು ಸ್ವಾಮಿಯಲ್ಲಿ ಅವನನ್ನು ವಾಸಿ ಮಾಡಿದ, ಗುಣಪಡಿಸಿದ. ಆದರೂ ಕೂಡ ಯೂದನ ನಿರ್ಧಾರ ಬದಲಾಗಲಿಲ್ಲ. ಮತ್ತು ಇವರು ಯಾವಾಗಲೂ ಕೂಡ ಕಪಟಿಗಳಾಗಿರುತ್ತಾರೆ. ಹಾಗಾದರೆ ಈ ದಿವಸದ ವಾಕ್ಯ ಭಾಗದಲ್ಲಿ ನಮಗೆ ಕಂಡು ಬರುವಂಥ 2 ಪ್ರಾಮುಖ್ಯವಾದಂಥ ವಿಚಾರಗಳನ್ನು ನಾವು ತಿಳಿದುಕೊಳ್ಳೋಣ. ಒಂದು, ಯೂದನು ಯೇಸುವನ್ನು ಮುದ್ದಿನಿಂದ ಹಿಡಿದುಕೊಡುವ ಅವಶ್ಯಕತೆ ಇರಲಿಲ್ಲ. ಯಾಕಂದರೆ ಯೋಹಾನನ್ ಬರೆದ ಸುವಾರ್ತೆ 18ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಸಿಪಾಯಿಗಳಿಗೆ ತಾನು ಯಾರೆಂಬುದನ್ನು ಹೇಳಿಕೊಡುತ್ತಾನೆ. ನೀವು ಯಾರನ್ನು ಹುಡುಕುತ್ತೀರಿ? ಅದಕ್ಕೆ ಸಿಪಾಯಿಗಳು ಹೇಳುವಂಥದ್ದು, ನಾವು ನಜರೇತಿನ ಯೇಸುವನ್ನು ನಾವು ಹುಡುಕುತ್ತೇವೆ. ಅದಕ್ಕೆ ಯೇಸು ಸ್ವಾಮಿ, ನಾನೇ ಅವನು, ನನ್ನನ್ನು ನೀವು ಹುಡುಕುವುದಾದರೆ ನನ್ನ ಶಿಷ್ಯರನ್ನು ನೀವು ಬಿಟ್ಟು ಬಿಡಿರಿ ಎಂಬುದಾಗಿ. ಇಲ್ಲಿ ಯೇಸು ಸ್ವಾಮಿ ತನ್ನ ಶಿಷ್ಯರನ್ನು ಆತ್ಮಿಕವಾಗಿ ಮಾತ್ರ ಪೋಷಣೆ ಮಾಡಲಿಲ್ಲ, ಬದಲಾಗಿ ಭೌತಿಕವಾಗಿಯೂ ಕೂಡ ಪೋಷಣೆ ಮಾಡಿದನು. ಯೂದನು ಯೇಸು ಸ್ವಾಮಿಯನ್ನು ಹಿಡಿದುಕೊಡುವಂತಹ ಒಂದು ಪಾತ್ರ, ಅದು ಕ್ಷುಲ್ಲಕವಾದಂಥ ಒಂದು ಸಣ್ಣ ಪಾತ್ರವಾಗಿದೆ. ಎರಡನೇದಾಗಿ, ಯೂದನು ಮುದ್ದನ್ನು ಪ್ರೀತಿಯ ಸಂಕೇತವಾಗಿ ಅಲ್ಲ, ಆದರೆ ಆಯುಧವಾಗಿ ಉಪಯೋಗಿಸಿದ. ಆ ದಿನಗಳಲ್ಲಿ ಶಿಷ್ಯರು ತಮ್ಮ ಗುರುಗಳನ್ನು ಅಥವಾ ರಬ್ಬಿಗಳನ್ನು ಮುದ್ದು ಕೊಟ್ಟು ಅವರು ಒಂದು ಪ್ರೀತಿಸುವಂಥದ್ದು ಒಂದು ವಾಡಿಕೆಯಾಗಿತ್ತು. ಸ್ವಾಗತಿಸುತ್ತಾ ಇದ್ದರು ಮುದ್ದು ಕೊಡುವುದರ ಮೂಲಕ. ಮುದ್ದು ವಾತ್ಸಲ್ಯ, ಭಕ್ತಿಯ ಹಾಗೂ ವಿಧೇಯತೆಯ ಸಂಕೇತವಾಗಿತ್ತು. ಆದರೆ ಈ ಸಂದರ್ಭದಲ್ಲಿ ಯೂದನ ಒಂದು ಮುದ್ದು ಅದು ಕಪಟತನದಿಂದ ಹಾಗೂ ವಿಶ್ವಾಸಘಾತದಿಂದ ಕೂಡಿದ್ದಾಗಿತ್ತು. ಹಾಗಾದರೆ ಈ ದಿವಸದ ವಾಕ್ಯ ನಮಗೆ ನಮ್ಮ ಜೀವನಕ್ಕೆ ಹೇಗೆ ಅನ್ವಯವಾಗುತ್ತದೆ? ಯೂದನ ಮನಸ್ಥಿತಿಯುಳ್ಳಂತಹ ಜನರು ನಮ್ಮ ಕುಟುಂಬಗಳಲ್ಲಿ, ಸಭೆಗಳಲ್ಲಿ, ಸಮಾಜಗಳಲ್ಲಿ ಯಾವಾಗಲೂ ಕೂಡ ಇರುತ್ತಾರೆ. ಹಾಗಾದರೆ ಇಂತಹ ಮನಸ್ಥಿತಿಯುಳ್ಳಂತಹ ಜನರು ಇರುವಾಗ ನಾವೇನು ಮಾಡಬೇಕು? ಇಂದಿನ ಪರಿಸ್ಥಿತಿಗಳಲ್ಲಿ ಒಬ್ಬರನ್ನು ಹಿಡಿದುಕೊಡುತ್ತಾನೆ ಎಂಬುದಾಗಿ ನೋಡುವಾಗ ಪತ್ರಗಳ ಮೂಲಕವಾಗಿ ಮತ್ತು ನಮ್ಮ ಬಗ್ಗೆ ವಾಟ್ಸಪ್ಗಳ ಮೂಲಕವಾಗಿ, ಫೇಸ್ಬುಕ್ಗಳ ಮೂಲಕವಾಗಿ, ಮಾತಿನ ಮೂಲಕವಾಗಿ ನಮ್ಮನ್ನು ಅನೇಕರು ಹಿಡಿದುಕೊಡುವಂತಹ ಪರಿಸ್ಥಿತಿಗಳು ಈಗ ಎದುರಾಗಿದೆ. ನಾವು ಯೇಸು ಸ್ವಾಮಿ ಮಾಡಿದ್ದನ್ನೇ ನಾವು ಮಾಡಬೇಕು. ಯೇಸು ಸ್ವಾಮಿ ಯೂದನ್ನು ಹಿಡಿದುಕೊಡಲಿಕ್ಕೆ ಬರುವಾಗ ಯೇಸು ಹೇಳುವಂಥ ಒಂದು ಮಾತು, ಗೆಳೆಯನೇ ಎಂಬುದಾಗಿ ಅವನನ್ನು ಪ್ರೀತಿ ಮಾಡುತ್ತಾರೆ. ಮಾತ್ರವಲ್ಲದೆ ನಾವು ಮುಯ್ಯಿಗೆ ಮುಯ್ಯಿ ತೀರಿಸಬಾರದು. ಮಾತ್ರವಲ್ಲದೆ ಇಂಥವರನ್ನು ನಾವು ಎಚ್ಚರಪಡಿಸಬೇಕು. ಯೇಸು ಸ್ವಾಮಿ ಆಗಾಗ ಯೂದನನ್ನು ಎಚ್ಚರಪಡಿಸಿದ ಹಾಗೆ. ಮತ್ತು ಇಂಥ ಕಾರ್ಯ ಮಾಡುವಂಥವರನ್ನು ನಾವು ದೇವರ ಚಿತ್ತಕ್ಕೆ ನಾವು ಒಪ್ಪಿಸಿಕೊಡಬೇಕು. ನೋಡಿ, ಯೂದನು ಯೇಸು ಸ್ವಾಮಿಗೆ ಮರಣ ದಂಡನೆ ಆಯಿತು ಎಂಬುದಾಗಿ ಅವನು ತಿಳಿದುಕೊಂಡಾಗ ಅವನು ಆ 30 ರೂಪಾಯಿಗಳನ್ನು ಬಿಸಾಡಿ ಅವನು ಪಶ್ಚಾತ್ತಾಪ ಪಟ್ಟನು. ಮಾತ್ರ ಇವನ ಪಶ್ಚಾತ್ತಾಪ ಒಂದು ರೀತಿಯಲ್ಲಿ ಭಾವನಾತ್ಮಕವಾದಂಥ ಪಶ್ಚಾತ್ತಾಪವಾಗಿತ್ತು. ದೇವರ ಕ್ಷಮಾಪಣೆಗಾಗಿ ಯೂದನು ಕಾಯದೆ ಹೋಗಿ ಉರುಳು ಹಾಕಿಕೊಂಡು ಅವನು ಸತ್ತನು. ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯ 17ನೇ ವಚನದಿಂದ ನಮಗೆ ಮುಂದೆ ತಿಳಿಸುವಂಥದ್ದು, ಯೂದನು ತಲೆ ಕೆಳಗಾಗಿ ಬಿದ್ದು ಅವನ ಹೊಟ್ಟೆ ಒಡೆದು ಕರುಳುಗಳೆಲ್ಲ ಹೊರಗೆ ಸುರಿದವು ಎಂಬುವಂಥದ್ದೇ. ಹಾಗಾದರೆ ದೇವರ ವಾಕ್ಯ ನಮಗೆ ಕರೆ ಕೊಡುವಂಥದ್ದು 1 ಪೇತ್ರ 5ನೇ ಅಧ್ಯಾಯ 8 ಮತ್ತು 9ನೇ ವಚನ, ಸ್ವಸ್ಥಚಿತ್ತರಾಗಿರಿ, ಎಚ್ಚರಿಕೆ ಉಳ್ಳವರಾಗಿರಿ. ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂಬುದಾಗಿ ಹುಡುಕುತ್ತಾ ತಿರುಗುತ್ತಾ ಇದ್ದಾನೆ. ಸೈತಾನನು ಸರ್ಪದಂತೆ ನಮ್ಮನ್ನು ವಂಚಿಸುವನಾಗಿದ್ದಾನೆ. ಯಾಕೋಬ 4ನೇ ಅಧ್ಯಾಯ 7ನೇ ವಚನ, ಸೈತಾನನನ್ನು ಎದುರಿಸಿರಿ, ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು ಎಂಬುವಂಥದ್ದೇ. ಈ ಶ್ರಮ, ಮರಣ, ಈ ಧ್ಯಾನಗಳಲ್ಲಿ ನಾವು ಯೇಸು ಸ್ವಾಮಿಯ ಕ್ರೂಜೆಯ ಬಳಿಗೆ ನಾವು ಬರೋಣ. ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 17 ಮತ್ತು 18ನೇ ವಚನದಲ್ಲಿ ಹೇಳುವ ಹಾಗೆ ನಾವು ದೇವರ ವಾಕ್ಯ ಮತ್ತು ಪ್ರಾರ್ಥನೆ ಎಂಬಂಥ ಆಯುಧಗಳ ಮೂಲಕ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಮಾತ್ರವಲ್ಲದೆ ಒಂದು ವೇಳೆ ನಮ್ಮಲ್ಲಿ ಯೂದನಂತಹ ಮನಸ್ಥಿತಿಯ ಗುಣಗಳಿರುವುದಾದರೆ ಯೇಸು ಸ್ವಾಮಿಯ ಬಳಿ ಬಂದು, ಕ್ರೂಜೆಯ ಬಳಿ ಬಂದು ಕ್ಷಮೆ ಕೇಳೋಣ. ಒಂದು ವೇಳೆ ನಮ್ಮನ್ನು ಯಾರಾದರೂ ಹಿಡ್ಕೊಟ್ಟಿದ್ದರೆ ಅವರನ್ನು ಯೇಸು ಸ್ವಾಮಿ ರೀತಿಯಲ್ಲಿ ಕ್ಷಮಿಸಿ ಅವರನ್ನು ಎಚ್ಚರಪಡಿಸೋಣ. ದೇವರ ಸಂದೇಶವಿದು. ಆಮೀನ್.